ಇಲ್ಲ ಕೊಡಿ 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 ಪರ್ಮಿಷನ್ ಕೊಡ್ತೀರಾ? ಮಾನ್ಯ ಅಧ್ಯಕ್ಷರೇ, ತಿಪ್ಪೇಸ್ವಾಮಿ ಅವರು ಕೇಳಿರ್ತಕ್ಕಂಥ ಉಪಪ್ರಶ್ನೆ, ಇವತ್ತು ಕೇಳಿರ್ತಕ್ಕಂಥ ಪ್ರಶ್ನೆ ಒಂದಕ್ಕೊಂದು ಸಂಬಂಧ ಇಲ್ಲ. ಅವ್ರು ಕೇಳಿರೋದು ಸಾಲ ಎಷ್ಟು ಮಾಡಿದ್ದೀರಿ, ಯಾಕೆ ಖರ್ಚು ಮಾಡ್ತಾ ಇದ್ದೀರಿ, ಏನ್ ಮಾಡಿದ್ದೀರಿ ಅಂತಕ್ಕಂಥದ್ದು ಅಷ್ಟೇ. ಗಣಿಗಾರಿಕೆ ಬಗ್ಗೆ ಎಷ್ಟು ದುಡ್ಡು ಬರ್ತದೆ, ಅದನ್ನ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ನವರು ಡಿಸಿಷನ್ ಕೊಟ್ಟಿರೋದ್ರ ಏನ್ ಬಗ್ಗೆ, ಅದು ಬೇರೆ ಪ್ರಶ್ನೆ ಕೇಳಿ ಅದಕ್ಕೆ ಉತ್ತರ ಕೊಡ್ತೀವಿ. ಗಣಿಗಾರಿಕೆ ಬಗ್ಗೆನೇ ಬೇರೆ ಪ್ರಶ್ನೆ ಕೇಳಿ ಅದಕ್ಕೆ ಉತ್ತರ ಕೊಡ್ತೀನಿ. ಆದ್ರಿಂದ ನಾವು ಸುಪ್ರೀಂ ಕೋರ್ಟ್ ಆದ್ರೂ ಕೂಡ ಹೇಳ್ತೀನಿ ತಿಪ್ಪೇಸ್ವಾಮಿ ಅವರೇ, ಗಣಿಗಾರಿಕೆಯಿಂದ ಪರಿಷ್ಕರಣೆ ಮಾಡಿ ನಾವು ಪರಿಷ್ಕರಣೆ ಸುಪ್ರೀಂ ಕೋರ್ಟ್ ಡಿಸಿಷನ್ ಕೊಟ್ಟ ಮೇಲೆ ಪರಿಷ್ಕರಣೆ ಮಾಡಿದೀವಿ. ಅದರ ಪ್ರಕಾರ 4,700 ಕೋಟಿ ರೂಪಾಯಿ ಹೆಚ್ಚುವರಿ ಆದಾಯ ಬರ್ತದೆ. ಮಿನರಲ್ಸ್ ಮೇಲೆ ನೀವು ತೆರಿಗೆ ಹಾಕ್ಬಹುದು ಅಂತ ಹೇಳ್ಬಿಟ್ಟಿದ್ದಾರೆ. ಸ್ಟೇಟ್ ಗವರ್ಮೆಂಟ್ಸ್ ಆರ್ ಅಟ್ ಲಿಬರ್ಟಿ ಟು ಇಂಪೋಸ್ ಟ್ಯಾಕ್ಸಸ್ ಅಂತ ಹೇಳಿದಾರಲ್ಲ, ಅದ್ರ ಪ್ರಕಾರ 4,700 ಕೋಟಿ ಬರುತ್ತದೆ. ನಂಬರ್ 1. ನಂಬರ್ 2, ಇವ್ರಿಗೆ ನಮ್ಮ ನಾರಾಯಣಸ್ವಾಮಿ ಅವರಿಗೆ ನೋಡಿ, ನಾರಾಯಣಸ್ವಾಮಿ ಅವರೇ 52,009 ಕೋಟಿ ಇದೆಯಲ್ಲ, ಅದನ್ನ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಿ. ನಂಬರ್ 1. ನಂಬರ್ 2, ಬಜೆಟ್ ನಲ್ಲಿ ನಾವು ಹೇಳ್ತೀವಿ ಇಂತಿಂತ ಬಾಬ್ಗೆ ಇಷ್ಟು ದುಡ್ಡು ಖರ್ಚು ಮಾಡ್ತೀವಿ, ರಿಸೀಟ್ಸ್ ಅಂಡ್ ಎಕ್ಸ್ಪೆಂಡಿಚರ್ ಅಂತ ಇರ್ತದೆ. ಇಷ್ಟು ಇಂಥ ಬಾಬ್ಗಳಿಂದ ದುಡ್ಡು ಬರ್ತದೆ, ಇಂಥ ಬಾಬ್ಗಳಿಗೆ ನಾವು ಖರ್ಚು ಮಾಡ್ತೀವಿ. ಇನ್ನು ಯಾರೋ ಕೇಳಿದ್ರೆ ನೀವು ಕೇಳೋದಾಗ್ಲಿ ಅಥವಾ ಇನ್ನೊಬ್ರು ಕೇಳೋದಾಗ್ಲಿ, ಯಾರು ಕೇಳೋದೇ ಇಲ್ಲ. ಬಜೆಟ್ ನಲ್ಲಿ ನಾವು ಏನಕ್ಕೆ ಯಾವ್ದಕ್ಕೆ ಇಯರ್ ಮಾರ್ಕ್ ಮಾಡ್ತೀವಿ ಅದು ಕೇಳಲ್ಲ, ಅದು ಬಿಟ್ಟು ಕೇಳೋದು. ಅಂತ ಸಂದರ್ಭಗಳಲ್ಲಿ ನಾವು ಡಿಪೆಂಡಿಂಗ್ ಅಪಾನ್ ದಿ ಅವೈಲಬಿಲಿಟಿ ಆಫ್ ದಿ ಫಂಡ್ಸ್ ನೋಡ್ಕೊಂಡು ಮಾಡ್ತೀವಿ. ನಂಬರ್ 1. ನಂಬರ್ 2, ಕಾಗಿಯವ್ರು ಕೇಳಿದ್ದು, ನೀವು ಕಾಗಿಯವ್ರ ಹೆಸರು ಹೇಳಿರೋದು, ಅವ್ರು ಇಲ್ಲೇ ಈ ಮನೆ ಸದಸ್ಯರಲ್ಲ, ಅವರು ಕಾಗಿಯವ್ರು ಹೇಳಿದ್ದು, ಅವರು ಅಡಿಷನಲ್ ಆಗಿ ದುಡ್ಡು ಕೊಡಿ ಅಂತ ಹೇಳಿದ್ರು. ಒಂದು ನೀರಾವರಿ ಯೋಜನೆಗೆ ಅಡಿಷನಲ್ ಆಗಿ ದುಡ್ಡು ಕೊಡಿ ಅಂತ ಹೇಳಿದ್ರು. ಅದು ಕೊಡಕ್ಕೆ ಹೇಳಿದ್ದೀನಿ, ದುಡ್ಡು ನಾವು ಲಭ್ಯತೆ ನೋಡ್ಕೊಂಡು ಕೊಡ್ತೀವಿ. ಅದು ಒಂದು, ಹೆಚ್ಚಾಗಿ ಕೊಡಿ ಅಂತ. ಅದರ್ ದ್ಯಾನ್ ದಿ ಬಜೆಟರಿ ಪ್ರಾವಿಷನ್, ಅದರ್ ದ್ಯಾನ್ ದಿ ಬಜೆಟರಿ ಪ್ರಾವಿಷನ್, ಅದನ್ನ ಕೇಳಿದ್ರು ಕೊಡ್ತೀವಿ ಅಂತಕ್ಕಂಥದ್ದು ಹೇಳಿದೀವಿ. ಅದಕ್ಕೋಸ್ಕರ ಕಾಗಿಯವರು 1-2 ಸಾರಿ ನನಗೆ ಕೇಳಿದ್ರು, ಅದನ್ನ ನಾನು ಹೇಳಿದ್ದೆ, ಅದು ಕೊಟ್ಟಿರ್ಲಿಲ್ಲ, ಅದಕ್ಕೋಸ್ಕರ ಹೇಳಿರ್ಬಹುದು, ಹೇಳಿರ್ಬಹುದು. ಬಟ್ ನಾನು ಅದು ತ್ವರಿತವಾಗಿ ಮಾಡ್ಲಿ ಅಂತ ಹೇಳಿದ್ರು. ನಾನು ಕರೆದು ಕೇಳಿದಾಗ ತ್ವರಿತವಾಗಿ ಮಾಡ್ಲಿ ಅಂತ ಹೇಳಿದ್ದೆ. ಒಂದು. ಎರಡನೇದು ಏನ್ ಹೇಳಿದ್ರಿ, SCP ಯೋಜನೆಗಳಿಗೆ ನೀವು ಎಷ್ಟು ಖರ್ಚು ಮಾಡಿದ್ರಿ ನೀವು ಕಾಲದಲ್ಲಿ? ಗಣಿ ನೋಡೋಣ, ಲೆಕ್ಕ ಕೊಡಿ. 4 ವರ್ಷ ಎಷ್ಟು ಕೋಟಿ ಖರ್ಚು ಮಾಡಿದ್ರಿ ಹೇಳಿ? ಅಲ್ಲ ಹೇಳಿಯಪ್ಪ, ನೀವೇ ಹೇಳ್ರಿ, ಅವ್ರಿಗೇನ್ ಗೊತ್ತು, ನೀವು ಹೇಳಿಯಪ್ಪ. ನಾವು ಕೂಡ 30,000 ಕಡಿಮೆ ಮಾಡಿದ್ರು ನಮಗಿಂತ. ನಾನು 17-18ರಲ್ಲಿ ಕೂತ್ಕೊಳ್ಳಿ ಪ್ಲೀಸ್, 17-18ರಲ್ಲಿ 30,000 ಕೋಟಿ ಖರ್ಚು ಮಾಡಿದ್ದೆ. ಅದ್ ನೀವು 26,000 ಕೋಟಿ ಯಾಕೆ ತಗೊಂಡ್ಬಂದ್ರಿ? ಯಾಕ್ರಿ ತೆಗೆದ್ರಿ? ನಾನು ಈ ಸಾರಿ 34,014 ಕೋಟಿ ಇಟ್ಟಿದ್ದೀವಿ ಈ ವರ್ಷ SCP TSPಗೆ. 39,000 ನಾವು 39,272 ಚಿಲ್ಲರೆ ಕೋಟಿ ಇಟ್ಟಿದ್ದೀವಿ. 272 ಎಷ್ಟು ಇಟ್ಟಿದ್ರಿ ಹೇಳಿ ನೋಡೋಣ. ಇವರು ಬಹಳ SCP ಕೇಂದ್ರ ಸರ್ಕಾರ ಯಾಕೆ ಮಾಡಿಲ್ಲ? 48 ಲಕ್ಷ ಕೋಟಿ ಇದೆ. ಎಷ್ಟು ಖರ್ಚು ಮಾಡ್ತಿರೋದು SCP TSPಗೆ ಗೊತ್ತಾ ನಿಮ್ಗೆ? ಅಲ್ಲಪ್ಪ, ಕೂತ್ಕೊಳ್ಳಿ ಪ್ಲೀಸ್, ಕೂತ್ಕೊಳ್ಳಿ. ಆಮೇಲೆ ಕೊಡ್ತೀನಿ. SCP TSPಗೆ ಎಷ್ಟು ಖರ್ಚು ಮಾಡ್ತಾ ಇದ್ದೀರಿ ಕೇಂದ್ರ ಸರ್ಕಾರದಲ್ಲಿ? ಕೇವಲ 60,000 ಕೋಟಿ, 48 ಲಕ್ಷ ಬಜೆಟ್ ಗಾತ್ರ. ನೀವು ಖರ್ಚು ಮಾಡ್ತಾ ಇರ್ತಕ್ಕಂಥದ್ದು 60,000 ಕೋಟಿ.
ಯಾವ್ದಾದ್ರು ರಾಜ್ಯದಲ್ಲಿ ಬಿಜೆಪಿ ಇರ್ತಕ್ಕಂಥ ರಾಜ್ಯದಲ್ಲಿ SCP TSP ಆಕ್ಟ್ ಇದೆಯಾ? ಯಾವ್ದಾದ್ರು ರಾಜ್ಯದಲ್ಲಿ SCP TSP ಆಕ್ಟ್ ಇದೆಯಾ? ಅವ್ರ ಜನಸಂಖ್ಯೆಗೆ ಅನುಗುಣವಾಗಿ ಅಭಿವೃದ್ಧಿ ಹಣದಲ್ಲಿ ಖರ್ಚು ಮಾಡಬೇಕು ಅಂತಕ್ಕಂಥ ಕಾನೂನು ಇದೆಯಾ? ಹಣ ಹೇಳ್ತೀರಿ ನೀವು. TSP ಹಣ ಯಾಕೆ ಖರ್ಚು ಮಾಡ್ಬಿಟ್ರಿ? SCP ಹಣ ಯಾಕೆ ಖರ್ಚು ಮಾಡ್ಬಿಟ್ರಿ? ಇಡೀ ದೇಶದಲ್ಲಿ ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸಭಾಪತಿಯವರೇ, ಆಂಧ್ರ, ತೆಲಂಗಾಣ, ಕರ್ನಾಟಕ 3 ರಾಜ್ಯಗಳು ಬಿಟ್ರೆ ಬೇರೆ ಯಾವುದೇ ರಾಜ್ಯದಲ್ಲಿ ಇಲ್ಲ.